ತಗೊಳ್ಳೋದಕ್ಕೆ ನಾವು ಹೋಗ್ತೀವಿ. ನಿಮ್ಮ ಹೆಸರಿನ ಜೊತೆಗೆ ನಮ್ಮ ಇಲಾಖೆ ಹೆಸರು ಮುಂದುವರಿಲಿ ಅಂತ ನಾನು ಮಾಡಿದ್ದೀವಿ. ಇದು ಮುಂದೆ ಶ್ರೀನಿವಾಸ್ ಬನ್ನಿ, ಬೇಗ ಬೇಗ. ಅತಿ ಹಿರಿಯರು 95 ಸಂವತ್ಸರಗಳನ್ನ ಪೂರೈಸಿರ್ತಕ್ಕಂಥವರು ಮತ್ತು ಅವರ ವೈಯಕ್ತಿಕ ಸಾಧನೆಗಳಿಗೆ ಸಂದ ಗೌರವವನ್ನ ಪರಿಗಣಿಸಿ ಇವತ್ತು ವೇದಿಕೆ ಮೇಲೆ ಕರೆದಿದ್ದಾರೆ. ಮತ್ತೆ ಅದಕ್ಕಿಂತ ಹೆಚ್ಚು ಗೌರವ ಸಾಧನೆಗಳನ್ನ ನಮ್ಮ ಇಲಾಖೆಯಲ್ಲೇ ಇದ್ದು ಮಾಡಿರ್ತಕ್ಕಂಥವರು ಕೆಳಗಡೆನೂ ಕುಳಿತಿದ್ದಾರೆ. ಅವರೆಲ್ಲರೂ ಈ ರಾಜ್ಯದ ಈ ರಾಷ್ಟ್ರದ ಅಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥವರು ನಾವೆಲ್ಲರೂ ಇದ್ದೇವೆ. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿವೃತ್ತ ನೌಕರರ ಸಂಘದ ಸಮಾವೇಶದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹಿರಿಯರು ಆದಂಥ ಗೌರವಾನ್ವಿತ ಶ್ರೀ ನಾಗರಾಜ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯರಾದಂಥ ರಾಮಣ್ಣ ನಾಯ್ಕ ಅವರೇ, ಶ್ರೀರಾಮನ್ ಅವರೇ, ಇತರೆ ಗಣ್ಯರೇ, ನನ್ನ ಆತ್ಮೀಯ ಸ್ನೇಹಿತರು, ಸರ್ಕಾರಿ ನೌಕರರ ಸಂಘದಲ್ಲಿ ಒಟ್ಟಾಗಿ ಸೇವೆ ಸಲ್ಲಿಸಿದಂಥ ಆತ್ಮೀಯರು ಹಾಗೂ ಸಾಹಿತಿಗಳಾದಂಥ ಸನ್ಮಾನ್ಯ ಡಾಕ್ಟರ್ ಚೌಡಯ್ಯನವರೇ, ಶ್ರೀಯುತ ಬೈರೇಗೌಡರವರೇ, ಹನ್ಮೇಗೌಡರವರೇ, ವೆಂಕಟಸ್ವಾಮಿ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರೇಶ್ ಚಂದ್ರ ಅವರೇ, ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ಹರ್ಷ ಇನ್ನೊಂದು ಪ್ರಮುಖವಾದಂಥ ವಿಷಯ, ಅವ್ರಿಗೆ ಮೊದಲೇ ಚಾನ್ಸ್ ಕೊಟ್ಟು ಮಾತಾಡ್ಸಲಿಕ್ಕೆ ಒಂದು ಅವಕಾಶ ಬರಲಿ ಅಂತ ಕೇಳ್ಕೊಳ್ತೀನಿ. ಈಗ ರಮಣ ನಾಯಕ್ ಅವರ ಕ್ಷೇತ್ರವನ್ನು ಮಾತಾಡಿದ್ದಾರೆ, ಅವರಿಗೆ ನಾವು ಪುಷ್ಪಮಾಲಿಕೆಯನ್ನು ಹರಿಸ್ತಾ ಶುಭವನ್ನು ಹಾರೈಸ್ತಾ ಇದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ನಮಗೆ ಗುರುರಾಜ್ ರಾವ್ ಅಧಿಕಾರಿಗಳ ಸಂಘ ಸ್ಥಾಪನೆ ಆಗಿದೆ ಮತ್ತು ಇದು ಎರಡನೇ ವರ್ಷದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಮತ್ತು ಭಾಳ ಮುಖ್ಯವಾದ್ದು ಅಂದರೆ ಏನೇನು ಮುಂದೆ ಏನು ಮಾಡಬೇಕು ಉದ್ದೇಶಗಳಿದೆ ಅದನ್ನು ಸಹಿತ ಮಾಡಿ ಇಲ್ಲಿವರೆಗೂ ಏನು ಲೆಕ್ಕ ಪತ್ರಗಳೆಲ್ಲ ಇತ್ತು ಎಲ್ಲರಿಗೂ ಸ್ಯಾಟಿಸ್ಫೈ ಚಾರ್ಟ್ ಅಕೌಂಟ್ ಅಂತೇಳಿ ಸ್ಯಾಟಿಸ್ಫೈ ಮಾಡಿಸಿ ನಾವು ಅದನ್ನು ಮುಂದೆ ತಂದಿದ್ದೇವೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬೇಕಾದ ಮುಂದೆ ಅಧಿಕಾರಿಗಳು ಇದ್ದಾರೆ. ನಾವು ಎಲ್ಲ ಆರ್ಗನೈಸೇಷನ್ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಕರ್ತವ್ಯ. ಯಾಕೆಂದರೆ ಎಷ್ಟೋ ಜನಕ್ಕೆ ಈಗಾಗಲೇ ಭಾಷಣದಲ್ಲಿ ಕೇಳಿದ್ದಾರೆ, ಪೆನ್ಷನ್ದು ಪ್ರಾಬ್ಲಮ್ ಹೇಳಿರ್ಬೋದು, ಅಥವಾ ಹೆಲ್ತಿಂದು ಪ್ರಾಬ್ಲಮ್ ಹೇಳಿರ್ಬೋದು, ಅಥವಾ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಬೇಕಾದ ಒಂದು ವ್ಯವಸ್ಥೆ, ಅದೊಂದು ಸ್ಕಾಲರ್ಶಿಪ್ಸ್ ಕೊಡಬೇಕಾದ್ರೆ ನಾವು ಕಾರ್ಪಸ್ ಫಂಡನ್ನು ಕ್ರಿಯೇಟ್ ಮಾಡಿ ಅದನ್ನು ಬಡ್ಡಿನಲ್ಲಿ ನಾವು ಅವ್ರಿಗೆ ಅಂದರೆ ಅತಿ ಕಡು ಬಡವರು ಪರ್ಟಿಕ್ಯುಲರ್ಲಿ ಅಟೆಂಡರ್ಸ್ ಇರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಯಾರು ಹೆಚ್ಚು ಓದಿ ಅವ್ರಿಗೇನು ವಿದ್ಯಾವಂತ ಆಗಿಲ್ಲದೆ ಇದ್ದರೆ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಡ್ಬೋದು. ಯಾಕೆ ನಮ್ಮ ಮಕ್ಕಳಿಗೆ ನಮಗೂ ಪರವಾಗಿ ಚೆನ್ನಾಗಿದ್ದೀವಿ, ದೇವರ ಇಲ್ಲ. ಆದರೆ ಇನ್ನೂ ಅನೇಕರಿಗೆ ಬಡವರಿಗೆ ಅವರಿಗೆ ನಾವು ಏನಾದರೂ ಒಂದು ಕೇಳಲು ಸಹಾಯ ಮಾಡಬೇಕು. ಈ ಥರ ಇದು ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ನಾವು ಅದನ್ನು ಮಾಡಿದ್ರೆ ಜನಗಳಿಗೂ ಒಂಥರ ಮೆಚ್ಚುಗೆ ಇರುತ್ತೆ. ಜನಗಳಿಗೂ ನಾವು ಕೇಳಿದಾಗ ಅವರು ಬಂದು ನಮಗೇನಾದರೂ ಇದ್ದರೆ ಡಾಕ್ಟರ್ಸ್ ಫೆಸಿಲಿಟಿ ಇರ್ಬೋದು. ಈಗ ಮೋದಿ ಗೌರ್ಮೆಂಟ್ನಲ್ಲಿ ಬಂದು ಕಾರ್ಡ್ ಇದೆ, ಅವರು ಮಾಡಿಸ್ಕೊಂಡಿದ್ದಾರೆ. ಇಲ್ಲಿವರೆಗೂ ಎಷ್ಟೋ ಜನ ಮಾಡಿಸ್ಕೊಂಡಿದ್ದಾರೆ. ಅದನ್ನು ಯಾಕೆ ಮಾಡಿಸ್ಕೊಬೋದು? ನಾವೇ ಇಲ್ಲಿ ಆಫೀಸ್ ಇದೆ, ನಮ್ಮ ಗೌರ್ಮೆಂಟ್ ಇಂಡಸ್ಟ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಜಾಗ ಇದೆ. ಅಲ್ಲಿ ನಾವು ಪ್ರತಿ ತಿಂಗಳಿಗೆ ಒಂದು ಸಲ 2 ಸಲ ತುಂಬಿಸಿ ಏನು ಬೇಕಾದ್ರೂ ಮಾಡ್ಕೊಂಡು ನಾವು ಅಮೆರಿಕಾದಲ್ಲಿ ನೋಡಿದ್ವಿ. ಎಷ್ಟೋ ಜನಕ್ಕೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್
ಪರ್ಮನೆಂಟಾಗಿ ಕೊಡಲೇಬೇಕು, ಫೈಲ್ ಮಾಡಲೇಬೇಕು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘದ ವತಿಯಿಂದ ನಾವು ಈಗ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಅಲ್ಲದೆ ಮುಂದೆ ನಾವು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಏನು ಪ್ರಾಜೆಕ್ಟ್ಗಳು ಕೊಡ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗಳನ್ನು ನಾವು ಅನುಷ್ಠಾನಗೊಳಿಸ್ತೇವೆ. ನಾವು ಸಾರ್ವಜನಿಕ ಜೀವನದಲ್ಲಿ ನಮ್ಮ ಸಂಘದ ವತಿಯಿಂದ ಅನುಷ್ಠಾನಗೊಳಿಸಿ ಸಾರ್ವಜನಿಕ ಸೇವೆಯಲ್ಲಿಯೂ ನಾವು ಪಾಲ್ಗೊಳ್ಳೋದ್ರ ಮುಖಾಂತರ ಈ ರಾಜ್ಯಕ್ಕೆ ಈ ದೇಶಕ್ಕೆ ಅಭಿವೃದ್ಧಿ ಗೊಳಿಸ್ತೇವೆ ಅಂತ ಒಂದು ವಿಚಾರವನ್ನು ನಮ್ಮ ಸಂಘದ ಮುಂದೆ ಇಟ್ಟಿರ್ತಕ್ಕಂಥದ್ದನ್ನು ಸರ್ಕಾರಕ್ಕೆ ತಿಳಿಸಿದ್ದೇವೆ. ಆಯಿತು, ಮುಂದಿನ ದಿನಗಳಲ್ಲಿ ನಾವು ಅಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತೇವೆ ಅಂತ ಕೈಗಾರಿಕಾಭಿವೃದ್ಧಿ ನಿರ್ದೇಶಕರು ಮತ್ತು ಮಂತ್ರಿಗಳೂ ತಿಳಿಸಿದ್ದಾರೆ. ಈಗಾಗಲೇ ಯಾತಕ್ಕಾಗಿ ಈ ವಿಚಾರ ಹೇಳ್ತೀವಿ ಅಂದರೆ, ಬರೀ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬರ್ತಕ್ಕಂಥ ಆದಾಯ ಅಥವಾ ಈ ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ಆದಾಯ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಯೋಜನೆಗಳ ರೂಪಿಸಿ ಅವುಗಳು ಜಾರಿಗೆ ತಂದಿರತಕ್ಕಂಥ ಮೂಲಭೂತ ಸೌಲಭ್ಯಗಳಿಂದ ಆ ಇಲಾಖೆ ಬರ್ತಕ್ಕಂಥ ಆದಾಯ ಅಂತಕ್ಕಂಥದ್ದು ಯಾರೂ ಗಮನಿಸಿಲ್ಲ, ಯಾರೂ ಅದನ್ನು ಬೆಳಕಿಗೆ ತರ್ತಾ ಇಲ್ಲ. ಅದನ್ನು ನಾವು ಈ ಸಂಘದ ಮುಖಾಂತರ ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಬಂಡವಾಳ ಹೂಡಿಕೆಗಳ ಸಮಾವೇಶಗಳ ಮುಖಾಂತರ ನಾವು ಹೊರದೇಶಗಳಿಂದ ಬಂಡವಾಳಗಳನ್ನು ಆಕರ್ಷಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅದರ ಮುಖಾಂತರ ಈ ದೇಶದ ಈ ರಾಜ್ಯದ ಆದಾಯವನ್ನು ಹೆಚ್ಚಿಸುವುದರ ಮುಖಾಂತರ ಮತ್ತು ಉದ್ಯೋಗಗಳನ್ನು ಕಲ್ಪಿಸುವುದರ ಮುಖಾಂತರ ಈ ಇಲಾಖೆ ಮಾಡ್ತಾ ಇದೆ. ಕೈಗಾರಿಕೆ ವಾಣಿಜ್ಯ ಇಲಾಖೆ ಇವತ್ತು ಹೊರದೇಶಗಳಿಗೆ ಹೋಗಿ ಇಂಡಸ್ಟ್ರೀಸ್ನ ಇನ್ವೆಸ್ಟ್ ಮಾಡಿ ಇಲ್ಲಿ ಬಂಡವಾಳ ತೊಡಗಿಸಿ ಇಲ್ಲಿ ಜನರಿಗೆ